ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಮ್ಮ ಈ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಲವು ಅಭಿಮಾನಿಗಳು ನಮ್ಮ ಛಾಯಾಗ್ರಾಹಕರಾದಂತಹ ಪ್ರಶಾಂತ್ ಶೇಟ್ ಅವರಿಗೆ ಸಂಪರ್ಕ ಮಾಡಿ ಅವರಲ್ಲಿ ಇರತಕ್ಕಂತಹ ಇನ್ನೊಂದಷ್ಟು ಪ್ರಶ್ನೆಗಳನ್ನು ಕೇಳಿ ಪ್ರಶಾಂತ್ ಶೇಟ್ ಅವರು ದೂರವಾಣಿಯ ಮೂಲಕ ನನ್ನನ್ನು ಸಂಪರ್ಕಿಸಿ ಅವರ ಜೊತೆಯಲ್ಲಿ ಮಾತನಾಡಿಸುವಂತಹ ನಿರಂತರವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಕೇಳಿದರೆ ನಾವು ಎಷ್ಟೋ ವಿಷಯಗಳನ್ನು ಪ್ರಸ್ತುತಪಡಿಸ್ಬೋದು, ಆದರೆ ಆ ವಿಷಯಗಳನ್ನು ಕೇಳಿ ಇನ್ನೊಂದಷ್ಟು ಸಂಶಯಗಳು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವವಾಗ್ತದೆ. ಅದಕ್ಕೂ ಕೂಡ ಉತ್ತರಿಸುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಛಾಯಾಗ್ರಾಹಕರು ಬಹಳ ವಿನಮ್ರರಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ನನ್ನ ದೂರವಾಣಿಯ ನಂಬರನ್ನು ನಾನು ಯಾರಿಗೂ ಕೂಡ ಕೊಡ್ತಾ ಇಲ್ಲ. ಯಾಕೆ ಅಂತ ಕೇಳಿದರೆ ಈಗಾಗಲೇ ತುಂಬ ಕೆಲಸದ ಒತ್ತಡದಲ್ಲಿರುವುದರಿಂದ ಪುನಃ ಎಲ್ಲ ದೂರವಾಣಿ ಕರೆಗಳನ್ನು ಸ್ವೀಕರಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಆ ವಿಷಯವನ್ನೆಲ್ಲ ನಮ್ಮ ಛಾಯಾಗ್ರಾಹಕರಾದಂತಹ ಪ್ರಶಾಂತ್ ಶೇಟ್ ಅವರು ನಿರ್ವಹಿಸಿ ಅವರ ದೂರವಾಣಿಯ ಸಂಖ್ಯೆಯನ್ನೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮೂದಿಸಲಾಗಿದೆ. ಇದು ಎಲ್ಲರ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಆ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕರಿಸಿ ಅಂತ ಕೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಪ್ರದಕ್ಷಿಣೆ, ನಮಸ್ಕಾರ ಇದರ ಬಗ್ಗೆ ಒಂದು ಅವಲೋಕನವನ್ನು ನಾವು ಮಾಡೋಣ. ನಾವು ಮಾಡುವಂತಹ ಪೂಜೆಯಲ್ಲಿ ಮುಖ್ಯವಾಗಿ ಇರುವಂಥದ್ದು ಷೋಡಶೋಪಚಾರ ಪೂಜೆಯನ್ನು ತೆಗೆದುಕೊಂಡಾಗ ದೇವರಿಗೆ ಧೂಪ ದೀಪ ನೈವೇದ್ಯ ಆದ ಮೇಲೆ ಮಂತ್ರಪುಷ್ಪ ಮತ್ತು ಪ್ರದಕ್ಷಿಣೆ ನಮಸ್ಕಾರವನ್ನು ವಿಧಿಸಿದ್ದಾರೆ. ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಭಗವಂತನಿಗೆ ಮತ್ತು ನಮಸ್ಕಾರವನ್ನು ಮಾಡುವಂಥದ್ದು ಬಹಳ ಮುಖ್ಯವಾದದ್ದು. ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಹೇಳಿಕೊಂಡು ನಮಗೆ ದೊಡ್ಡ ಪೂಜೆ ಪುರಸ್ಕಾರಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ, ನಮಗೆ ಗೊತ್ತಿರುವಂಥದ್ದು ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಮಾತ್ರ, ಶರಣಾಗತಿ ಆಗಲಿಕ್ಕೆ ಮಾತ್ರ ಅಂತ ಹೇಳುವಂಥದ್ದುಂಟು ವಾಡಿಕೆಯಲ್ಲಿ. ಹಾಗಿರುವಾಗ ಆ ಪ್ರದಕ್ಷಿಣೆ ನಮಸ್ಕಾರಕ್ಕೆ ಇರುವಂತಹ ವಿಶೇಷತೆ ಏನು, ಯಾವ ರೀತಿಯಲ್ಲಿ ಪ್ರದಕ್ಷಿಣೆಯನ್ನು ಮಾಡಬೇಕು, ಹೇಗೆ ನಮಸ್ಕಾರವನ್ನು ಮಾಡಬೇಕು, ಅದರ ಲಕ್ಷಣಗಳೇನು, ಯಾವ ಯಾವ ದೇವರಿಗೆ ಎಷ್ಟು ನಮಸ್ಕಾರವನ್ನು ಮಾಡಬೇಕು ಅಥವಾ ಪ್ರದಕ್ಷಿಣೆಯನ್ನು ಮಾಡಬೇಕು, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾದಂತಹ ಅಗತ್ಯ ಇದೆ. ಯಾಕೆ ಅಂತ ಕೇಳಿದರೆ ಪ್ರತಿಯೊಬ್ಬರು ಕೂಡ ನಮ್ಮ ಮನೆಯಲ್ಲಿ ನಾವು ದೇವರನ್ನು ಪೂಜಿಸ್ತೇವೆ, ಅದೇ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗ್ತೇವೆ, ಬೇರೆ ಬೇರೆ ಶಿವಾಲಯಗಳಿಗೆ, ವಿಷ್ಣುವಿನ ಆಲಯಗಳಿಗೆ, ದುರ್ಗೆಯ ದೇವಸ್ಥಾನಕ್ಕೆಲ್ಲ ಹೋಗ್ತೇವೆ. ಅಲ್ಲಿ ಎಷ್ಟು ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಆಗ ನಮಗೆ ಅದರಲ್ಲಿರತಕ್ಕಂತಹ ಶ್ರದ್ಧೆ ಅಂತ ಹೇಳುವಂಥದ್ದು ದ್ವಿಗುಣವಾಗ್ತದೆ. ಅದಕ್ಕೋಸ್ಕರವಾಗಿ ಅದನ್ನು ತಿಳಿಸುವಂತಹ ಒಂದು ಪ್ರಯತ್ನ ಅಷ್ಟೆ. ಈಗ ಪ್ರದಕ್ಷಿಣೆ, ಮೊದಲು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಬೇಕು ಅಂತ ಇರುವಂಥದ್ದು. ಅದರಲ್ಲಿ ಕೂಡ ನಾವೇನು ಮಾಡ್ತೇವೆ ಒಮ್ಮೊಮ್ಮೆ ಅಂತ ಕೇಳಿದರೆ ನಿಂತಲ್ಲೇ ಪ್ರದಕ್ಷಿಣೆಯನ್ನು ಮಾಡ್ತೇವೆ. ಇದು ನಿಜವಾಗಿಯೂ ಕೂಡ ಬಹಳ ದೊಡ್ಡ ತಪ್ಪು ಅಂತ ಹೇಳ್ತದೆ ಶಾಸ್ತ್ರ. ನರಕಂ ವ್ರಜೇತ್, ಹಾಗೆ ಮಾಡುವುದರಿಂದ ನರಕ ಪ್ರಾಪ್ತಿ ಆಗ್ತದೆ ಅಂತ. ಯಾರು ತುಂಬ ಅಶಕ್ತರು, ಯಾರಿಗೆ ಪ್ರದಕ್ಷಿಣೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅವರು ಹಾಗೆ ಮಾಡಲಿ ತೊಂದರೆ ಇಲ್ಲ, ಆಗುವವರು ಕೂಡ ಹಾಗೆ ಮಾಡಿದರೆ ಅದು ತಪ್ಪಾಗ್ತದೆ. ಆದ್ದರಿಂದ ಸರಿಯಾಗಿ ದೇವರಿಗೆ ಪ್ರದಕ್ಷಿಣೆಯನ್ನು, ದೇವಾಲಯಕ್ಕೆ ಪ್ರದಕ್ಷಿಣೆಯನ್ನು ಮಾಡಿಯೇ ನಮಸ್ಕಾರವನ್ನು ಮಾಡಬೇಕು ಅಂತ. ಹಾಗಾದರೆ ಈ ಪ್ರದಕ್ಷಿಣೆಯನ್ನು ಹೇಗೆ ಮಾಡಬೇಕು, ಅದರ ಲಕ್ಷಣ ಏನು ಅಂತ ಕೇಳುವಾಗ ಶಾಸ್ತ್ರ ಹೇಳುತ್ತದೆ, ಪಾದೇ ಪಾದಾಂತರಂಕೃತ್ವ ಕರೌ ಚಲನವರ್ಜಿತೌ ಸ್ತುತಿರುವಾಚ ಹೃದಿ ಧ್ಯಾನಂ ಚತುರಂಗ ಪ್ರದಕ್ಷಿಣಂ ಅಂತ ಹೇಳಿದರು. 4 ಅಂಗಗಳು ಈ ಪ್ರದಕ್ಷಿಣೆಗೆ. ಪಾದೇ ಪಾದಾಂತರಂ, ಹೇಗೆ ಒಂದು ಹೆಜ್ಜೆಗೆ ತಾಗಿಸಿ ಇನ್ನೊಂದು ಹೆಜ್ಜೆಯನ್ನು ಇಟ್ಟುಕೊಂಡು ಪ್ರದಕ್ಷಿಣೆ ಮಾಡಬೇಕು. ನಾವೇನು ಮಾಡ್ತೇವೆ, ಈಗ ಬೇಗ ಬೇಗ ಹೆಜ್ಜೆಗಳನ್ನು ಇಟ್ಟುಕೊಂಡು ಹೋಗ್ತೇವೆ, ಹಾಗಲ್ಲ, ಒಂದು ಹೆಜ್ಜೆಗೆ ಇನ್ನೊಂದು ಹೆಜ್ಜೆ ತಾಗಬೇಕು. ಪಾದೇ ಪಾದಾಂತರಂಕೃತ್ವ ಕರೌ ಚಲನವರ್ಜಿತವು, ಕೈಗಳು ಅಲ್ಲಾಡಬಾರದು, 2 ಕೈಗಳನ್ನು ಕೂಡ ಮುಗಿದುಕೊಂಡಂತಹ, ಕೈ ಮುಗಿದಂತಹ ಸ್ಥಿತಿಯಲ್ಲಿ ಪ್ರದಕ್ಷಿಣೆಯನ್ನು ಮಾಡಬೇಕು. ಕರವು ಚಲನವರ್ಜಿತವು ಸ್ತುತಿರುವಾಚ ಹೃದಿ ಧ್ಯಾನಂ. ಸ್ತುತಿರುವಾಚ, ವಾಚಾ ಸ್ತುತಿ, ಬಾಯಿಯಲ್ಲಿ ಭಗವಂತನ ನಾಮಸ್ಮರಣೆ, ಹೃದಿ ಧ್ಯಾನಂ, ಹೃದಯದಲ್ಲಿ ಆ ದಿವ್ಯ ಮೂರ್ತಿಯ ಧ್ಯಾನವನ್ನು ಮಾಡ್ತಾ ಚತುರಂಗ ಪ್ರದಕ್ಷಿಣಂ, ಪ್ರದಕ್ಷಿಣೆಯನ್ನು ಮಾಡಬೇಕು. ಇದು ಪ್ರದಕ್ಷಿಣೆಯ 4 ಅಂಗಗಳು ಅಂತ ಹೇಳ್ತಾರೆ. ಆದ್ದರಿಂದ ಇದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ನಾವೇನು ಮಾಡ್ತೇವೆ, ಕೈಯನ್ನು ಅಲ್ಲಾಡಿಸಿಕೊಂಡು ಬೇಗ ಸುತ್ತು ಬರ್ತೇವೆ, ಆ ಹೆಜ್ಜೆಯನ್ನು ಬೇಗ ಬೇಗ ಮುಂದೆ ಇಟ್ಟುಕೊಂಡು ಹೋಗ್ತೇವೆ, ಅದು ಸರಿಯಾದದ್ದಲ್ಲ. ಈಗಲೂ ಕೂಡ ಒಂದಷ್ಟು ಬೇರೆ ಬೇರೆ ಪ್ರದಕ್ಷಿಣೆಗಳ ಬೇರೆ ಬೇರೆ ಜಾಗೆಗಳಿಗೆ ನಾವು ಹೋದಾಗ ಇದನ್ನು ನೋಡ್ತೇವೆ, ಒಂದು ಹೆಜ್ಜೆಗೆ ತಾಗಿಸಿ ಇನ್ನೊಂದು ಹೆಜ್ಜೆಯನ್ನು ಇಟ್ಟುಕೊಂಡು ಪ್ರದಕ್ಷಿಣೆಯನ್ನು ಮಾಡುವಂಥದ್ದು. ಅದು ಈ ಪ್ರದಕ್ಷಿಣೆಯ ಲಕ್ಷಣ ಅಂತ ಶಾಸ್ತ್ರ ಹೇಳ್ತದೆ.
ಒಂದು ಕಡೆ ಆಚಾರ್ಯ ಶಂಕರರು ಕೂಡ ಹೇಳಿದ್ದಾರೆ ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ. ಏನು ಅಂತ ಕೇಳಿದರೆ, ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ. ಭಗವಂತ, ನಿನಗೆ ಪ್ರತ್ಯೇಕವಾಗಿ ನಮಸ್ಕಾರ ಪ್ರದಕ್ಷಿಣೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ನಾನು ಎಲ್ಲೆಲ್ಲ ನಡೆದುಕೊಂಡು ಹೋಗ್ತೇನೋ ಅದೆಲ್ಲವೂ ಕೂಡ ನಾನು ನಿನಗೆ ಮಾಡತಕ್ಕಂತಹ ಪ್ರದಕ್ಷಿಣೆ ಅಂತ ಆಚಾರ್ಯ ಶಂಕರರು ಹೇಳ್ತಾರೆ. ಅದೇ ರೀತಿಯಾಗಿ ಶಿವಾನಂದ ಲಹರಿ, ಜಗದ್ಗುರು ಶಂಕರರ ಇನ್ನೊಂದು ಅತ್ಯುತ್ಕೃಷ್ಟವಾದಂತಹ ಕೃತಿ ಅಂತ ಹೇಳಿದರೆ ಅದು ಶಿವಾನಂದ ಲಹರಿ. ಅದರಲ್ಲಿ ಕೂಡ ಹೇಳ್ತಾರೆ, ಪಾಪೋತ್ಪಾತ ವಿಮೋಚನಾಯ ರುಚಿರೈಶ್ವರ್ಯಾಯ ಮೃತ್ಯುಂಜಯ ಸ್ತೋತ್ರ ಧ್ಯಾನ ನತ ಪ್ರದಕ್ಷಿಣಿ ಸಪರ್ಯಾಲೋಕನಾಕರಣನೆ ಜಿಹ್ವಾ ಚಿತ್ತ ಶಿರೋಂಗ್ರಿ ಹಸ್ತನಯನೆ ಶ್ರೋತ್ರೈರಹಂ ಪ್ರಾರ್ಥಿತೋ ಮಾಮಾ ಜ್ಞಾಪಯ ತನ್ನಿರೂಪಯ ಮಾಮೇವ ಚಹ ಅಂತ ಹೇಳ್ತಕ್ಕಂತಹ ಅತ್ಯದ್ಭುತವಾದಂತಹ ಶ್ಲೋಕ. ಏನು ಹೇಳ್ತಾರೆ ಆಚಾರ್ಯರು ಅಂತ ಕೇಳಿದರೆ, ಈ ನಮ್ಮ ಇಂದ್ರಿಯಗಳು ಪಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಮನಸ್ಸು ಮಾಡ್ತಾ ಇದೆ ಭಗವಂತ. ಆಗ ಏನು ಮಾಡಬೇಕು ಅಂತ ಚಿಂತಿಸಿದಾಗ ಆ ಜಿಹ್ವೆಯಿಂದ ಭಗವಂತನ ನಾಮಗಳನ್ನು ಹೇಳಬೇಕು, ತಲೆಯಿಂದ ಅವನಿಗೆ ನಮಸ್ಕಾರವನ್ನು ಮಾಡಬೇಕು, ಕಾಲುಗಳಿಂದ ಅವನಿಗೆ ಪ್ರದಕ್ಷಿಣೆಯನ್ನು ಮಾಡಬೇಕು, ಅದೇ ರೀತಿಯಾಗಿ ಮನಸ್ಸಿನಿಂದ ಅವನ ಧ್ಯಾನವನ್ನು ಮಾಡಬೇಕು. ತನ್ಮೂಲಕವಾಗಿ ಇಂದ್ರಿಯಗಳು ತಮ್ಮ ಪಾಪಗಳನ್ನು ಕಳೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ, ಅವುಗಳಿಗೆ ಅನುಗ್ರಹಿಸು ಅಂತ ಹೇಳತಕ್ಕಂತಹ ತಾತ್ಪರ್ಯವಿರತಕ್ಕಂತಹ ಒಂದು ಶ್ಲೋಕ. ಇದು ಯಾಕೆ ಹೇಳಿದ್ದು ಕೇಳಿದರೆ, ಆ ಪ್ರದಕ್ಷಿಣೆ ಅಥವಾ ನಮಸ್ಕಾರವನ್ನು ನಮ್ಮ ಆಚಾರ್ಯರುಗಳು ಕೂಡ ತಮ್ಮ ಸ್ತೋತ್ರ ರಾಶಿಗಳಲ್ಲಿ ಹೇಗೆ ವರ್ಣಿಸಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಳಲಿಕ್ಕೋಸ್ಕರವಾಗಿ. ಆದ್ದರಿಂದ ಆ ಪ್ರದಕ್ಷಿಣೆ ನಮಸ್ಕಾರಕ್ಕೆ ತುಂಬ ಫಲ ಇದೆ. ಇದು ಪ್ರದಕ್ಷಿಣೆಯ ವಿಚಾರವಾದರೆ ನಮಸ್ಕಾರ 8 ರೀತಿಯ ನಮಸ್ಕಾರ ನಮಗೆ ಗೊತ್ತೇ ಇರುವಂಥದ್ದು. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣಾಮೋಷ್ಟಾಂಗ ಉಚ್ಯತೆ. ಉರಸ ಅಂತ ಹೇಳಿದರೆ ಹೃದಯ ಅಂತ, ಹಾಗೆ ಶಿರಸ ತಲೆ, ಅದೇ ರೀತಿ ದೃಷ್ಟಿ ಮನಸ್ಸು, ಅದೇ ರೀತಿಯಾಗಿ ವಾಚ ಮಾತು, ಪದ್ಭ್ಯಾಂ ಕಾಲುಗಳಿಂದ, ಮತ್ತು ಕರಾಭ್ಯಾಂ ಕೈಗಳಿಂದ, ಮತ್ತು ಕರ್ಣಗ ಕಿವಿಗಳಿಂದ ಮಾಡತಕ್ಕಂಥದ್ದನ್ನು ಇದನ್ನು ಅಷ್ಟಾಂಗ ನಮಸ್ಕಾರ ಅಂತ ಕರಿತೇವೆ. ಅದಕ್ಕೆ ನಾವು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವಂಥದ್ದು. ಇದು ಅಷ್ಟಾಂಗ ನಮಸ್ಕಾರದ ಒಂದು ಲಕ್ಷಣ. ಹಾಗಾದರೆ ಪುರುಷರೆಲ್ಲರೂ ಕೂಡ ಅಷ್ಟಾಂಗ ನಮಸ್ಕಾರ ಅಥವಾ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಸ್ತ್ರೀಯರು ಏನು ಮಾಡಬೇಕು? ಸ್ತ್ರೀಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಕ್ಕಿಲ್ಲ. ಅವರೂ ಕೂಡ ಹೇಗೆ ನಮಸ್ಕಾರ ಮಾಡಬೇಕು ಅಂತ ಹೇಳುವಂಥದ್ದನ್ನು ಶಾಸ್ತ್ರ ನಮಗೆ ಎತ್ತಿ ತೋರಿಸ್ತಾ ಇದೆ. ನೋಡಿ, ಯಾರೋ ಒಬ್ಬರನ್ನು ಮಾತ್ರ ಎದುರಲ್ಲಿಟ್ಟುಕೊಂಡು ಚಿಂತಿಸಿ ಶಾಸ್ತ್ರ ನಿರ್ದೇಶನವನ್ನು ಮಾಡ್ತಾ ಇಲ್ಲ. ಪ್ರತಿ ಒಬ್ಬರನ್ನು ಕೂಡ, ಸ್ತ್ರೀಯರನ್ನು ಪುರುಷರನ್ನು ಮಕ್ಕಳನ್ನು ಎಲ್ಲರನ್ನೂ ಕೂಡ ಎದುರಿಟ್ಟುಕೊಂಡು ಶಾಸ್ತ್ರ ಅವರವರಿಗೆ ತಕ್ಕಂತಹ ಅವರವರ ಯೋಗ್ಯತೆಗೆ ತಕ್ಕಂತಹ ಏನು ಧಾರ್ಮಿಕ ವಿಚಾರಗಳನ್ನು ವಿಧಿಸ್ತಾ ಇದೆ. ಹಾಗಾದರೆ ಸ್ತ್ರೀಯರು ಹೇಗೆ ನಮಸ್ಕಾರ ಮಾಡಬೇಕು ಅಂತ ಕೇಳಿದಾಗ, ಬಾಹುಭ್ಯಾಮಥ ಜಾನುಭ್ಯಾಂ ಶಿರಸಾ ಮನಸಾ ಧಿಯಾ ಪಂಚಾಂಗಕಃ ಪ್ರಣಾಮ ಸ್ಯಾತ್ ಸ್ತ್ರೀಣಾಂ ನಮನ ಲಕ್ಷಣಂ ಅಂತ ಹೇಳಿದರು. ಹೇಗೆ? ಬಾಹುಭ್ಯಾಂ 2 ಕೈಗಳನ್ನು ಮುಗಿದುಕೊಂಡು, ಜಾನುಭ್ಯಾಂ 2 ಮಂಡಿಗಳನ್ನು ನೆಲಕ್ಕೆ ಊರಿ, ಶಿರಸ ತಲೆಯನ್ನು ನೆಲಕ್ಕೆ ತಾಗಿಸಿ, ಮನಸಾಧಿಯ ಮನಸ್ಸಿನಲ್ಲಿ ಮತ್ತು ಬುದ್ಧಿಯಲ್ಲಿ ಭಗವಂತನನ್ನು ತುಂಬಿಸಿಕೊಂಡು, ಪಂಚಾಂಗ ಇದನ್ನು ಪಂಚಾಂಗ ನಮಸ್ಕಾರ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಸ್ತ್ರೀಯರು ನಮಸ್ಕಾರ ಮಾಡಬೇಕು. ಹೇಗೆ? ತಮ್ಮ 2 ಕೈಗಳನ್ನು ಮುಗಿದು, ಅದೇ ರೀತಿಯಾಗಿ ಮಂಡಿಗಳನ್ನು ಭೂಮಿಗೆ ತಾಗಿಸಿ, ತಲೆಯನ್ನು ಕೂಡ ನೆಲಕ್ಕೆ ತಾಗಿಸಿ, ಮನಸ್ಸಿನಿಂದ ಬುದ್ಧಿಯಿಂದ ಭಗವಂತನನ್ನು ಸಂಕಲ್ಪಿಸಿಕೊಂಡು ಸ್ತ್ರೀಯರು ಮಹಿಳೆಯರು ನಮಸ್ಕಾರ ಮಾಡಬೇಕು ಅಂತ ಇದೆ. ಆದ್ದರಿಂದ ಈ ಉದ್ದಂಡ ನಮಸ್ಕಾರ ಅಂತ ಹೇಳುವಂಥದ್ದು ಸ್ತ್ರೀಯರಿಗೆ ವರ್ಜ್ಯ ಅಂತ ನಮಗೆ ಈ ಶ್ಲೋಕದಿಂದಲೇ ಗೊತ್ತಾಗ್ತದೆ. ಆದ್ದರಿಂದ ಆ ನಮಸ್ಕಾರ ಬಹಳ ವಿಶೇಷವಾದದ್ದು. ಅದೇ ರೀತಿಯಾಗಿ ಗೀತಾಚಾರ್ಯನಾದಂತಹ ಕೃಷ್ಣನು ಕೂಡ ಹೇಳಿದ್ದಾನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತ ಹೇಳಿದರೆ, ನಿನಗೆ ಜ್ಞಾನ ಪ್ರಾಪ್ತಿಯಾಗಬೇಕು ಅಂತ ಇಚ್ಛೆ ಇದ್ದರೆ ಜ್ಞಾನಿಯಾದಂತಹ ಗುರುವಿನ ಸಮೀಪಕ್ಕೆ ಹೋಗಿ, ತದ್ವಿಧಿ ಪ್ರಣಿಪಾತೇನ, ಪ್ರಣಿಪಾತ ಶಬ್ದಕ್ಕೆ ದೀರ್ಘ ನಮಸ್ಕಾರ ಅಂತ ಜಗದ್ಗುರು ಶಂಕರರು ಭಾಷ್ಯವನ್ನು ಬರೆದಿದ್ದಾರೆ. ದೀರ್ಘವಾಗಿ ನಮಸ್ಕಾರ ಮಾಡಬೇಕು, ಅದು ಪರಮ ಶರಣಾಗತಿ ಅಂತ.
ಗೊತ್ತಾಯ್ತು. ಆ ಗುರುವಿಗೆ ದೀರ್ಘ ನಮಸ್ಕಾರವನ್ನು ಮಾಡಿ ನೀನು ನನಗೆ ಜ್ಞಾನವನ್ನು ಬೋಧಿಸು ಅಂತ ಕೇಳಿಕೊಳ್ಬೇಕು ಅಂತ ಹೇಳುವಂಥದ್ದು ಗೀತಾಚಾರ್ಯನಾದಂತಹ ಕೃಷ್ಣನ ಮಾತು. ಇದನ್ನು ಕೂಡ ನಾನಿಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಹಾಗೆ ಯಾರ್ಯಾರಿಗೆ ಹೇಗೆ ನಮಸ್ಕಾರ ಮಾಡಬೇಕು ಅಂತ ಹೇಳುವಂಥದ್ದು ಅದನ್ನು ಕೂಡ ಶಾಸ್ತ್ರ ಹೇಳ್ತಾ ಇದೆ. ಸಾಷ್ಟಾಂಗಂ ಗುರುದೇವಾನಾಂ ಯತೀನಾಂಚ ದ್ವಿಮುಷ್ಟಿಕಂ ಪಾದವಂದನ ಬಂಧೂನಾಂ ಅನ್ಯತ್ರಾಪಿ ಕೃತಾಂಜಲಿ ಅಂತ ಹೇಳಿದ್ದಾರೆ. ಗುರು ಮತ್ತು ಗುರುಗಳಿಗೆ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದು ನಾನೀಗ ಹೇಳಿದ ಹಾಗೆ. ಅದಕ್ಕೆ ನಮಗೆ ಪ್ರಮಾಣ ಕೃಷ್ಣ ಪರಮಾತ್ಮನ ಗೀತಾ ವಾಕ್ಯವೇ. ಯತೀನಾಂಚ ದ್ವಿಮುಷ್ಟಿಕಂ, ಯತಿಗಳಿಗೆ ಸನ್ಯಾಸಿಗಳಿಗೆ ದ್ವಿಮುಷ್ಟಿ ಅಂತ ಹೇಳಿದರೆ ಈ ರೀತಿಯಲ್ಲಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಅದೇ ರೀತಿಯಾಗಿ ಪಾದವಂದನ ಬಂಧುಗಳಿಗೆ ಹಿರಿಯರಿಗೆಲ್ಲ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು. ಅನ್ಯತ್ರಾಪಿ ಕೃತಾಂಜಲಿ, ಅನ್ಯರಿಗೆ ನಮಸ್ಕಾರ ಮಾಡುವಾಗ ನಾವು ಸಾಮಾನ್ಯ ಯಾರಾದರೂ ಸಿಕ್ಕಿದರೆ ಅಥವಾ ಎಲ್ಲಿಯಾದರೂ ಹೋದಾಗ ಪರಿಚಯದವರು ಹಿರಿಯರು ಸಿಕ್ಕಿದರೆ ನಾವೇನು ಮಾಡ್ತೇವೆ, ನಮಸ್ಕಾರ ಅಂತ 2 ಕೈಗಳನ್ನು ಜೋಡಿಸ್ತೇವೆ. ಅವರಿಗೆಲ್ಲ ಈ ರೀತಿಯಲ್ಲಿ ನಮಸ್ಕಾರ ಮಾಡಬೇಕು ಅಂತ ಉಂಟು. ಹಾಗಾದರೆ ಗುರುಗಳಿಗೆ ದೇವರಿಗೆ ಸಾಷ್ಟಾಂಗ, ಸನ್ಯಾಸಿಗಳಿಗೆ ದ್ವಿಮುಷ್ಟಿಕವಾಗಿ, ಪಾದವಂದನ ಬಂಧುಗಳಿಗೆ ಪಾದವನ್ನು ಮುಟ್ಟುವುದರ ಮೂಲಕವಾಗಿ ನಮಸ್ಕರಿಸುವಂಥದ್ದು, ಅನ್ಯರಿಗೆಲ್ಲ 2 ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಬೇಕು ಅಂತ ಅದನ್ನು ಕೂಡ ನಮಗೆ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಹಾಗೆ ನಾನಾಗ ಹೇಳಿದೆ ಸ್ವಯಂ ಪ್ರದಕ್ಷಿಣಂ, ಸ್ವಯಂ ನಿಂತಲ್ಲೇ ಪ್ರದಕ್ಷಿಣೆಯನ್ನು ಮಾಡಬಾರದು ಅಂತ. ಅದಕ್ಕೂ ಕೂಡ ಪ್ರಮಾಣ ನಮಗೆ ಕಾಣ್ತದೆ. ದೇವಾಲಯೇ ನದೀ ತೀರೆ ಗೃಹೇ ವಾಶ್ವತ್ಥ ಸನ್ನಿಧೌ ಸ್ವಯಂ ಪ್ರದಕ್ಷಿಣಂ ಕುರಿಯಾತ್ ರೌರವಂ ನರಕಂ ವ್ರಜೇತ್. ದೇವಸ್ಥಾನದಲ್ಲಿ ದೇವರಿಗೆ ಆಲಯಕ್ಕೆ ಸುತ್ತು ಬರೋದು, ಪ್ರದಕ್ಷಿಣೆ ಮಾಡೋದು ಬಿಟ್ಟು ನಿಂತಲ್ಲೇ ಉದಾಸೀನ ಮಾಡಿ ಸುತ್ತು ಬಂದರೆ, ನದಿ ತೀರಕ್ಕೆ ಹೋದಾಗಲೂ ಕೂಡ ಅವರೆಲ್ಲ ಆ ನದಿ ತೀರ ಅಂತ ಹೇಳಿದರೆ ಆ ನದಿಗಳು ಅಂತ ಹೇಳುವಂಥದ್ದು ಪರಮ ಪವಿತ್ರವಾದದ್ದು, ನಮಗೆ ಮಾತೃ ಸ್ವರೂಪವಾಗಿರುವಂಥದ್ದು. ಅಲ್ಲಿಯೂ ಕೂಡ ನಿಂತಲ್ಲೇ ಪ್ರದಕ್ಷಿಣೆ ಮಾಡೋದಲ್ಲ, ಅದು ಎಷ್ಟು ದೂರ ಇದ್ದರೂ ಕೂಡ ಅದಕ್ಕೆ ಸುತ್ತು ಬಂದೇ ಪ್ರದಕ್ಷಿಣೆ ಮಾಡಬೇಕು ಅಂತ ಉಂಟು. ಹಾಗೆ ನಮ್ಮಲ್ಲಿ ಪರ್ವತಗಳಿಗೂ ಕೂಡ ಪ್ರದಕ್ಷಿಣೆ ಮಾಡುವಂತಹ ವಿಧಿ ಉಂಟು. ನಾವು ನೆನಪು ಮಾಡಿಕೊಳ್ಬೇಕು. ನಾವು ಕೆಲವು ಆಲಯಕ್ಕೆ, ತಮಿಳುನಾಡಿನಲ್ಲಿರುವಂತಹ ಕೆಲವು ಈಶ್ವರನ ಆಲಯಗಳಿಗೆಲ್ಲ ಹೋದರೆ ಅಲ್ಲಿ ಪರ್ವತಕ್ಕೆ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ವೃಂದಾವನಕ್ಕೆ ಹೋದರೆ ಅಲ್ಲಿಯೂ ಕೂಡ ಆ ಪರ್ವತಕ್ಕೆ ಭಗವಂತ ಏನು ತನ್ನ ಕಿರು ಬೆರಳಲ್ಲಿ ಎತ್ತಿದಂತಹ ಆ ಒಂದು ಪರ್ವತ ಏನಿದೆ ಅದಕ್ಕೆ ಪ್ರದಕ್ಷಿಣೆಯನ್ನೇ ಮಾಡಬೇಕು ಅಂತ ಶಾಸ್ತ್ರ ಇದೆ. ಈಗಲೂ ಕೂಡ ಎಷ್ಟೋ ಸಾವಿರ ಅಥವಾ ಲಕ್ಷ ಜನರು ಹಾಗೆ ಮಾಡ್ತಾ ಇದ್ದಾರೆ. ಹಾಗೆ ಮುಖ್ಯವಾಗಿ ನಮಗೆಲ್ಲ ಇರುವಂತಹ ಪ್ರಶ್ನೆ, ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆಯನ್ನು ಮಾಡಬೇಕು ಎಂಬುವಂಥದ್ದು. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಏಕಾಂ ವಿನಾಯಕೇ ಕುರಿಯಾತ್ ದಿವೇ ಸೂರ್ಯೇ ತಿಸ್ರ ಈಶ್ವರೇ ಚತಸ್ರಃ ಕೇಶವೇ ಪಂಚದುರ್ಗಾಯಾಂ ಷಟ್ಕುಮಾರಕೆ ಸಪ್ತಾಶ್ವತ್ಥೇ ಚ ವಿಧಿವತ್ ನಮಸ್ಕಾರ ಪ್ರದಕ್ಷಿಣಾಂ ಶಂಭೋ ಪ್ರದಕ್ಷಿಣಂ ಕುರಿಯಾತ್ ಸೋಮಸೂತ್ರಂ ನ ಲಂಘಯೇತ್ ಅಂತ ಹೇಳಿದರು. ಪ್ರದಕ್ಷಿಣೆ ಮತ್ತು ನಮಸ್ಕಾರ ಎರಡೂ ಕೂಡ ಯಾವ ದೇವರಿಗೆ ಎಷ್ಟು ಮಾಡಬೇಕು ಅಂತ ಹೇಳುವಂಥದ್ದು. ಏಕಾಂ ವಿನಾಯಕೇ ಕುರಿಯಾತ್, ಗಣಪತಿಗೆ 1 ನಮಸ್ಕಾರ 1 ಪ್ರದಕ್ಷಿಣೆ. ದ್ವೇ ಸೂರ್ಯ, ಈಶ್ವರನಿಗೆ 2 ಪ್ರದಕ್ಷಿಣೆ 2 ನಮಸ್ಕಾರ. ಸೂರ್ಯನಿಗೆ ತಿಸ್ರ ಈಶ್ವರನಿಗೆ ಆಗುವಾಗ, ಶಿವನಿಗೆ ಆಗುವಾಗ 3 ಪ್ರದಕ್ಷಿಣೆ 3 ನಮಸ್ಕಾರ. ಚತಸ್ರಃ ಕೇಶವೇ, ವಿಷ್ಣುವಿಗೆ 4 ಪ್ರದಕ್ಷಿಣೆ 4 ನಮಸ್ಕಾರ. ಪಂಚದುರ್ಗಾಯಾಮ್ 5 ದುರ್ಗೆಗೆ ಪ್ರದಕ್ಷಿಣೆ ನಮಸ್ಕಾರಗಳು. ಷಟ್ಕುಮಾರಕೆ, ಕುಮಾರಕ ಅಂತ ಹೇಳಿದರೆ ಸುಬ್ರಹ್ಮಣ್ಯ ಅಂತ ಅರ್ಥ, ಅವನಿಗೆ 6. ಅಶ್ವತ್ಥಕ್ಕೆ ಪ್ರದಕ್ಷಿಣೆ 7 ನಮಸ್ಕಾರ. ಶಂಭೋ ಪ್ರದಕ್ಷಿಣಂ ಕುರಿಯಾತ್ ಸೋಮಸೂತ್ರಂ ನ ಲಂಘಯೇತ್. ಈಶ್ವರನಿಗೆ ಆಗುವಾಗ ಅಲ್ಲಿ ಒಂದು ವಿಶೇಷ ಇದೆ. ಸೋಮಸೂತ್ರ ಪ್ರದಕ್ಷಿಣೆ, ಅರ್ಧ ಪ್ರದಕ್ಷಿಣೆಯನ್ನು ಬಂದು ಸೋಮಸೂತ್ರವನ್ನು ದಾಟಿ ಬರಬಾರದು ಅಂತ ಉಂಟು. ಅದಕ್ಕೇನು ಮಾಡ್ತೇವೆ ಅಂತ ಕೇಳಿದರೆ, ಆ ಸೋಮಸೂತ್ರದಿಂದ ಪುನಃ ಹಿಂದೆ ಬಂದು ಒಂದು ಸುತ್ತು ಬಂದು ಪುನಃ ಸೋಮಸೂತ್ರದವರೆಗೆ ಹೋಗಿ ಆ ಪ್ರದಕ್ಷಿಣೆಯನ್ನು ಮುಗಿಸಬೇಕು ಅಂತ ಶಾಸ್ತ್ರ ಹೇಳ್ತದೆ. ಹೀಗೆ ಇದನ್ನು ನಾವು ತಿಳ್ಕೊಳ್ಬೇಕು. ಯಾಕೆ ಅಂತ ಕೇಳಿದರೆ, ನಮಗೆ ದಿನನಿತ್ಯದಲ್ಲಿ ಬೇಕಾದಂತಹ ವಿಚಾರ. ದೇವಸ್ಥಾನಗಳಿಗೆ ಸಾಮಾನ್ಯವಾಗಿ ನಾವು ಹೋಗ್ತೇವೆ. ಹಾಗಿರುವಾಗ ಅಲ್ಲಿ ಹೋದಾಗ ಅಲ್ಲಿರುವಂತಹ ದೇವರಿಗೆ ನಾವು ಎಷ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ಆ ಪ್ರಕಾರವಾಗಿ ನಡೆದುಕೊಂಡಾಗ ನಮಗೆ ಶ್ರೇಯಸ್ಸು ಪ್ರಾಪ್ತಿಯಾಗ್ತದೆ ಅಂತ. ಯಾಕೆ ಅಂತ ಕೇಳಿದರೆ, ಒಂದೊಂದು ಹೆಜ್ಜೆಗೂ ಕೂಡ ಒಂದೊಂದು ಅಶ್ವಮೇಧ ಯಾಗದ ಫಲವನ್ನು ಹೇಳ್ತಾರೆ ಪ್ರದಕ್ಷಿಣೆಗೆ. ಅಷ್ಟು ವಿಶೇಷತೆ ಉಂಟು. ಹಾಗೆ ನಮಸ್ಕಾರವನ್ನು ಮಾಡಿದಾಗ ಅದರ ಫಲವನ್ನು ಒಂದು ಕಡೆ ಹೇಳ್ತಾರೆ. ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮಃ ದಶಾಶ್ವಮೇಧ ವಭೃತೇನ ತುಲ್ಯ
ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ಅಪುನರ್ಭವಾಯ ಅಂತ ಹೇಳಿದರು. ಬಹಳ ಅದ್ಭುತವಾದಂತಹ ಶ್ಲೋಕ. ಕೃಷ್ಣ ಅಂತ ಹೇಳಿದರೆ ದೇವರು ಅಂತ ತಗೊಳ್ಳುವ, ನಮ್ಮ ಕೊಳಲನ್ನು ಹಿಡಿದುಕೊಂಡಂತಹ ಕೃಷ್ಣ ಅಂತ ತಗೊಳ್ಳಿಕ್ಕಿಲ್ಲ. ಪರಮಾತ್ಮ, ನಾವು ಪೂಜಿಸುವಂತಹ ದೇವರು. ನಾವು ಭಗವಂತನಿಗೆ ಒಂದು ನಮಸ್ಕಾರ ಮಾಡಿದರೆ 10 ಅಶ್ವಮೇಧ ಯಾಗದ ಅವಭೃತ ಸ್ನಾನವನ್ನು ಮಾಡಿದಂತಹ ಫಲಪ್ರಾಪ್ತಿಯಾಗ್ತದೆ. ಆದರೆ 10 ಅಶ್ವಮೇಧ ಯಾಗದ ಅವಭೃತ ಸ್ನಾನವನ್ನು ಮಾಡಿದವನಾದರೂ ಪುನಃ ಹುಟ್ಟಿ ಬಂದಾನು. ಕೃಷ್ಣ ಪ್ರಣಾಮಿ ಅಪುನರ್ಭವಾಯ, ಭಗವಂತನನ್ನು ಭಕ್ತಿಯಿಂದ ನಮಿಸಿದವನು ಯಾರಿದ್ದಾನೆ ಅವನಿಗೆ ಪುನರ್ಜನ್ಮವೇ ಇಲ್ಲ ಅಂತ ಹೇಳ್ತಾರೆ. ನಾವು ಮಾಡುವಂತಹ ಒಂದು ಪ್ರದಕ್ಷಿಣೆ, ಒಂದು ನಮಸ್ಕಾರಕ್ಕೆ ಇಂತಹ ಅದ್ವಿತೀಯವಾದಂತಹ ಫಲವನ್ನು ಹೇಳಿದ್ದಾರೆ. ಆ ಪ್ರದಕ್ಷಿಣೆ ನಮಸ್ಕಾರಗಳು ಅದು ಅಷ್ಟು ಭಾವನಾತ್ಮಕವಾಗಿರಬೇಕು, ಅದೇ ರೀತಿಯಾಗಿ ಭಕ್ತಿಯಿಂದ ಸಮ್ಮಿಳಿತವಾಗಿರಬೇಕು. ಆಗ ಅದಕ್ಕೆ ಅಂತಹ ಫಲಪ್ರಾಪ್ತಿಯಾಗ್ತದೆ. ಆದ್ದರಿಂದ ಪ್ರದಕ್ಷಿಣೆ ನಮಸ್ಕಾರ ಅಂತ ಹೇಳುವಂಥದ್ದು ಯಕ್ಕಶ್ಚಿತ್ ಪ್ರತಿಯೊಬ್ಬನಿಗೂ ಕೂಡ ಭಗವಂತನನ್ನು ಆರಾಧಿಸಲಿಕ್ಕೆ ಇರತಕ್ಕಂತಹ ಅತೀ ಸುಲಭವಾದಂತಹ ಉಪಾಯ. ಆದ್ದರಿಂದ ಆ ಮೂಲಕವಾಗಿ ನಾವು ನಡೆದುಕೊಂಡಾಗ ಒಳ್ಳೆಯದಾಗ್ತದೆ ನಮಗೆ. ಅದರ ಜೊತೆಯಲ್ಲಿ ಗೋ ಪ್ರದಕ್ಷಿಣೆ, ಗೋಮಾತೆಗೆ, ಆ ಗೋಮಾತೆಯನ್ನು ತಾಯಿ ಅಂತ ನಾವು ಪೂಜಿಸ್ತೇವೆ, ಅವಳಿಗೆ ಮಾಡತಕ್ಕಂತಹ ಪ್ರದಕ್ಷಿಣೆ ನಮಸ್ಕಾರದ ಫಲವನ್ನು ಹೇಳ್ತಾರೆ. ಗವಾಂ ದೃಷ್ಟ್ವಾ ನಮಸ್ಕೃತ್ಯ ಕುರ್ಯಾಚ್ಚೈವ ಪ್ರದಕ್ಷಿಣಂ ಪ್ರದಕ್ಷಿಣೀಕೃತಾತೇನ ಸಪ್ತದ್ವೀಪಾ ವಸುಂಧರ. ಎಲ್ಲಿ ಗೋಮಾತೆ ಕಾಣ್ತಾಳೆ ಅಲ್ಲಿ ಕೂಡಲೇ ನಾವು ಒಂದು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ ಮಾಡಿದ್ದು ಅಂತಾದರೆ ಸಪ್ತದ್ವೀಪಾ ವಸುಂಧರ, ಸಪ್ತದ್ವೀಪ ಸಹಿತಳಾದಂತಹ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದಂತಹ ಪುಣ್ಯ ಬರ್ತದೆ ಅಂತ ಉಂಟು. ಅಂತಹ ಪ್ರದಕ್ಷಿಣಾ ಫಲವನ್ನು ಹೇಳಿದ್ದಾರೆ. ನಮ್ಮ ಮಾತಾಪಿತೃಗಳಿಗೆ, ನಮ್ಮ ಹಿರಿಯರಿಗೂ ಕೂಡ ವಂದಿಸಿದ್ದು ಅಂತ, ನಮ್ಮ ತಾಯಿಗೆ ಮಾಡಿದಂತಹ ನಮಸ್ಕಾರವು ಕೂಡ ಅದೆಷ್ಟೋ ವಿಶೇಷವಾದಂತಹ ಫಲವನ್ನು ಕೊಡ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಪ್ರಕಾರವಾಗಿ ದೇವರಿಗೆ, ಗೋಮಾತೆಗೆ, ಹಿರಿಯರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವುದರಿಂದ ಅನಂತವಾದಂತಹ ಫಲ ಪ್ರಾಪ್ತಿಯಾಗ್ತದೆ. ನಮಗೆ ಸುಬ್ರಹ್ಮಣ್ಯನ ಒಂದು ಕಥೆ ಗೊತ್ತಿರುವಂಥದ್ದು. ಇಡೀ ಭೂಮಿಯನ್ನು ಸುತ್ತಿ ಬಾ ಅಂತ ಮಾತಾಪಿತೃಗಳು ಹೇಳಿದಾಗ ಆ ಸುಬ್ರಹ್ಮಣ್ಯನು ಏನು ಮಾಡ್ತಾನೆ, ನನಗೆ ಇಡೀ ಪ್ರಪಂಚವೇ ನನ್ನ ಮಾತಾಪಿತೃಗಳು ಅಂತ ತಿಳ್ಕೊಂಡು ಅವನು ತಂದೆ ತಾಯಿಗೆ ಒಂದು ಸುತ್ತನ್ನು ಬಂದು ನಮಸ್ಕಾರ ಮಾಡ್ತಾನೆ. ಆದ್ದರಿಂದ ಅವನಿಗೆ ದೇವ ಸೇನಾನಿ ಅಂತ ಹೇಳುವಂತಹ ಪಟ್ಟ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಆ ಮೂಲಕ ಭಗವದ್ ಆರಾಧನೆಯನ್ನು ಮಾಡಿ ಜೀವನದಲ್ಲಿ ಯಶಸ್ಸನ್ನು ಗಳಿಸೋಣ ಅಂತ ಹೇಳ್ತಾ 2 ಮಾತನ್ನು ಕೃಷ್ಣಾರ್ಪಣ ಮಸ್ತು ಅಂತ ಮುಗಿಸ್ತೇನೆ. ನಮಸ್ಕಾರ.